ನನಗೆ ಗೊತ್ತು ನೀನ್ ಕೋಪದಲ್ಲಿದ್ಯಾ ಅಂತ. ಯಾಕಂದ್ರೆ ಲಾಯರ್ ಆಲ್ರೆಡಿ ಹೇಳಿರ್ಬೇಕಲ್ವಾ ನೀವು ಕೇಸ್ ಗೆಲ್ಲಕ್ಕಾಗಲ್ಲ ಅಂತ. ಪಾಪ ವೈಭವ್, ಅದನ್ನ ಅವ್ನ್ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ಅಲ್ವಾ ಕಂಟಿ? ಲಾಯರ್ ಆಫೀಸಿಂದ ಮುಖ ಅಂತ ಉದಿಸ್ಕೊಂಡ್ ಬಂದಾಗ್ಲೇ ಗೊತ್ತಾಗ್ಲಿಲ್ವಾ? ಕಂಠಿ, ಬಂಗಾರಮ್ಮನ ಮನೆ ಪಕ್ಕ ರಾಧಾ ಹೆಸರಿಗೆ ಆಗತ್ತೆ. ಸುಮ್ಮನೆ ಸೋಲ್ ಒಪ್ಕೊಂಬಿಡು. ನಾಳೆ ದಿನ ತೀರ್ಪು ಬಂದ್ಮೇಲೆ ನಿನಗೆ ಇನ್ನ ಅವಮಾನ ಆಗತ್ತೆ. ರಾಧಾ, ಟೇಮ್ ನಿನ್ ಕಡೆ ಇದೆ ಅಂತ ಸಾನೆ ಮೆರಿತಾ ಇದೆಯಾ? ಗೆಪ್ತಿಗಿರ್ಲಿ, ಕಾಲದ ಮುಳ್ಳು ಒಂದೇ ಕಡೆ ಇರಕ್ಕಿಲ್ಲ. ಆ ಮನೆ ನಮ್ಮ ಅಬ್ಬನ ಉಸಿರು. ಅಲ್ಲಿ ನಿನ್ನಂತ ಕೆಟ್ಟ ಜೀವ ಇರಕ್ಕೆ ನಾನು ಬಿಡಕ್ಕಿಲ್ಲ. ಅಲ್ಲಿರಕ್ ನಿಂಗೆ ಯೋಗ್ಯತೆನೂ ಇಲ್ಲ. ಏಯ್, ನನ್ನ ಯೋಗ್ಯತೆ ಬಗ್ಗೆ ನೀನ್ ಮಾತಾಡ್ಬೇಡ. ನೋಡು, ಆ ಮನೆ ಉಳಿಸ್ಕೊಳ್ಳೋದಕ್ಕೆ ನಿನ್ಗೆ ಈಗ್ಲೂ ಒಂದು ಅವಕಾಶ ಕೊಡ್ತೀನಿ. ರಾಧಾ, ಅದೇನು ಅಂತ ಹೇಳ್ಬಿಡು. ನೀನೇನು ಕೇಳಿದ್ರು ಕೊಡ್ತೀನಿ ಅಂತ ಅವ್ನ ಕಣ್ಣಲ್ಲೇ ಹೇಳ್ತಾ ಇದ್ದಾನಲ್ಲ. ಏನಿಲ್ಲ ಕಂಟಿ, ತುಂಬಾ ಸಿಂಪಲ್. ನಾನೇನ್ ಜಾಸ್ತಿ ಕೇಳಲ್ಲ. ಯಾವ ಪಂಚಾಯತಿಲಿ ನೀನು ನಿನ್ ಹೆಂಡತಿ ನನ್ಗೆ ಅವಮಾನ ಮಾಡಿ ಬಹಿಷ್ಕಾರ ಮಾಡಿದ್ರೋ ಅದೇ ಪಂಚಾಯತಿಲಿ ನೀನು ನಿನ್ ಹೆಂಡತಿ ಸ್ನೇಹ ಮತ್ತೆ ಆ ಪುಟ್ಟಕ್ಕ 3 ಜನ ನನ್ ಮುಂದೆ ಮಂಡಿ ಊರಿಗೆ ಕ್ಷಮೆ ಕೇಳ್ಬೇಕು. ಅಷ್ಟ್ ಮಾಡಿದ್ರೆ ಸಾಕು. ಎಲ್ಲನೂ ಕ್ಷಮಿಸಿ ದೊಡ್ಡ ಮನ್ಸಿಂದ ಆ ಮನೆನ ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ. ಏನಂತೀಯ? ಕೇಳಿಸ್ಕೊಂಡ್ಯಾ ಕಂಟಿ ನಮ್ ರಾಧಂದು ಎಷ್ಟು ದೊಡ್ಡ ಮನ್ಸು ಅಂತ? ಮಂಡಿಯವ್ರ ಕ್ಷಮೆ ಕೇಳಿದ್ರೆ ಅಷ್ಟೇ ಸಾಕಂತೆ. ಮತ್ತಿನ್ಯಾಕೆ ವೆಯ್ಟ್ ಮಾಡ್ತಾ ಇದೀಯಾ? ನಾನು ಇವಳ ಮುಂದೆ ಮಂಡಿಯವ್ರ ಸಮಯ ಕೇಳದ? ಈ ಬಂಗಾರಮ್ಮನ ಮಗ ಯಾವತ್ತು ಯಾರ ಮುಂದೆನೋ ಮಂಡಿ ಊರ ಅವಶ್ಯಕತೆ ಇನ್ನೂ ಬಂದಿಲ್ಲ, ಬರೋದು ಇಲ್ಲ. ನ್ಯಾಯ ನಮ್ ಕಡೆನೇ ಇದೆ, ಅದು ಖಂಡಿತವಾಗ್ಲೂ ನಮಗೆ ಸಿಗ್ತದೆ. ನಮಗ್ ನ್ಯಾಯದ ದಾರಿಯಲ್ಲಿ ಹೋಗೇ ಅಭ್ಯಾಸ, ನಿಂತರ ಅನ್ಯಾಯದ ದಾರಿಯಲ್ಲ. ನ್ಯಾಯನ? ಯಾವ ನ್ಯಾಯನೋ ಏನೋ. ನಾಳೆ ಆ ಮನೆಗೆ ನಾನೇ ಯಜಮಾನಿ. ನಿನಗ್ ತಾಕತ್ತಿದ್ರೆ ಆ ಮನೆ ಬೀಗ ತೆಗ್ಸು ನೋಡೋಣ. ನೋಡ ಬಿಡಮ್ಮ, ನಿಮ್ಗಳ ಹೋರಾಟ ತೋರಾಟ ಎಲ್ಲ ಎಲ್ಲಿ ಗಂಟ ನಡೀತದೆ ಅಂತ. ನಾನು ಹೇಳ್ತೇವೆ, ಕೇಳಿಸ್ಕೊ. ಅದೆಂಗ ಮನೆ ನಿನ್ನ ಹೆಸರಿಗೆ ಆಗ್ಬಿಡ್ತದೋ ನೋಡೇ ಬಿಡ್ತೀನಿ. ಹಂಗೇನಾದ್ರು ಆಯ್ತು ಅಂತ ಆದ್ರೆ ಕಂಟಿ ಬಂಗಾರಮ್ಮನ ಮಗನೇ ಅಲ್ಲ. ಜಟ್ಟೆ ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತ ಅನ್ನಂತೆ. ಸೋಲ್ತೀನಿ ಅಂತ ಗೊತ್ತಿದ್ರು ಈ ಸೊಕ್ಕಿಗೆ ಏನ್ ಕಮ್ಮಿ ಇಲ್ಲ. ಇಲ್ಲ ವಸು, ಅದು ಅರ್ಧ ಸತ್ಯ ಮಾತ್ರ. ವಾಸ್ತವ ಬೇರೆನೇ ಇದೆ. ನಿಜ ಹೇಳ್ಬೇಕಂದ್ರೆ ಅತ್ತೆನ ಕೊಂದಿದ್ದು ಬೇರೆ ಯಾರೂ ಅಲ್ಲ, ಅನಿಕಾ. ನೀವೇ ಶೂಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ, ಆದ್ರೆ ನಿಮ್ ಹಿಂದೆ ಗುರಿ ಇಟ್ಟು ಗುಂಡಾರಿಸಿದ್ದು ಅನಿಕಾ. ಅನಿಕಾ ಅಂದ್ರೆ? ಹೌದು, ನೀನು ಅನ್ಕೊಂಡ್ರೆ ಅನಿಕಾನೇ. ಆದ್ರೆ ಇಲ್ಲಿ ಇನ್ನೊಂದು ಸತ್ಯ ಇದೆ. ನೀನು ಅನ್ಕೊಂಡಿರೋ ಥರ ಅನಿಕಾ ಬರೀ ನನ್ನ ಫ್ರೆಂಡ್ ಅಲ್ಲ, ನನ್ನ ಲವರ್. ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಚಂದ್ರು. ನೀ ನನ್ನ ಅವಾಯ್ಡ್ ಮಾಡಿದ್ರೆ ನಾನು ಇನ್ನೇನ್ ಮಾಡ್ಲಿ? ಅತ್ತೆಗೆ ಈ ವಿಷಯ ಗೊತ್ತಾಯ್ತು ಅಂತ ಅವ್ರನ್ನ ಮುಗ್ಸಕ್ ನೋಡಿದೆ. ಒಂದು ರೀತಿ ಅತ್ತೆ ಸಾವಿಗೆ ನಾನೇ ಕಾರಣ. ನಾನು ಇವತ್ತಿನವರೆಗೂ ನಿನ್ನ ಮುಂದೆ ಹಾಕೊಂಡ್ರೆ ಮುಖವಾಡ ಕಳಿಸಿ ಬಿದ್ದಿದ್ದ ವಸು. ನೀನು ಯಾರನ್ನ ದೇವರು ಅಂತ ನಂಬಿದ್ಯೋ ಹಾಗೆ ಕೈಗಳು ಅತ್ತೆನ ಸಾಯಿಸಕ್ ನೋಡುದು. ಪುಡ್ತವ, ನಾನು ಹೇಳೋ ನನ್ನ ಮಾತು ಕೇಳ್ತಿಲ್ಲಲ್ಲ, ಈಗ ನೋಡಿ ಏನ್ ಮಾಡ್ತಿರ್ತ ಕಾಳಿ. ಅಭಿ, ಇದ್ಯಾವುದೋ ದೊಡ್ಡವನ ಇರ್ಬೇಕಭಿ. ಲೇ ಕಾಳಿ, ನೋಡ್ಲ ಅಲ್ಲಿ, ಅದು ಮಗು, ದೆವ್ವ ಅಲ್ಲ. ಇಟ್ಕೊಳ್ಳ ಆಯ್ತಾ? ಅಭಿ ಬೇಡ ಕಣವಿ. ಇಟ್ಕೊಳ್ಳ.
ಸಾನಾ ನನ್ನ ಮಾತು ಕೇಳು. ಸಾನಾ ಬೇಡ ಕಣಬಿ. ಯಾಕೆ ಪುಟ ಹಿಂಗ್ ಕುಂತಿದ್ಯಾ? ನಿನ್ ಹೆಸರೇನು? ನಿಮ್ಮ ಅಪ್ಪ ಅವನ ಹೆಸರೇನು? ನಿಮ್ಮ ಅಪ್ಪ ಅವ್ವ ಎಲ್ಲವ್ರೆ? ಪಾಪನಾ? ಏಯ್ ಮಾತಾಡು. ನೀನು ಹೊಸಿ ಸುಮ್ಕಿರ್ತೀಯ? ಪಾಪ ಮಗಿನ್ ಯಾಕ್ಲೆ ಎದುರಿಸ್ತೀಯಾ? ಪುಟ ನೀನ್ ಮಾತಾಡ್ಲಿಲ್ಲ ಅಂದ್ರೆ ನೀನ್ ಯಾರು ಅಂತ ನಮ್ಗೆ ಹೆಂಗ್ ಗೊತ್ತಾಯ್ತದ ಹೇಳು? ಮಾತಾಡು ಪುಟ. ಏಯ್ ಎಟ್ಕೋಬು ನಿಂಗೆ ಅಟ್ಟೆಲ್ಲ ಮಾತಾಡ್ತಿದ್ರು ಮಾತಾಡಕ್ಕೇನು? ಲೇ ಕಾಳಿ ಸುಮ್ಕೆ ಇರ್ಲಾ? ನೀನ್ ಹಿಂಗ್ ಮಾತಾಡಿದ್ರೆ ಪಾಪ ಮಗಿ ಎದ್ರಕೊಳಲ್ವಾ? ಪುಟ ನೀನ್ ಮಾತಾಡಿದ್ರೆ ನಾನು ಹಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ. ಅಯ್ಯೋ ಪುಟ 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 ಇಲ್ಲಿ ನೋಡು ಪುಟ. ಪುಟ ಪುಟ ಇಲ್ಲಿ ನೋಡು ಪುಟ. ಜೋರಾಯ್ತು ನಿನ್ಗೆ ಪುಟ. ಪುಟ 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 ಇಲ್ಲಿ ನೋಡು.